ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಒಂದು 4 to 5 ಡೇಸ್ ಆದಮೇಲೆ ಇವತ್ತು ಪ್ರಾಪರ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಎಲ್ಲೋ ಹೋಗಿದ್ದೆ, ಅಂದರೆ ನಮ್ಮೂರಿಗೆ ಹೋಗಿದ್ದೆ. ಸೊ ಹಾಗಾಗಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರೋ ವೀಡಿಯೋಸ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಇಷ್ಟು ದಿವಸ. ಇವತ್ತು ಪ್ರಾಪರಾಗಿ ನಾನೇ ನನಗೆ ವೆಲ್ಕಮ್ ಬ್ಯಾಕ್ ಮೈ ಸೆಲ್ಫ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರಾಪರಾಗಿ ಒಂದು 5 ದಿವಸದ ನಂತರ ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ, ಮತ್ತೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್. ಅದ್ರಿಗಿಂತ ಮುಂಚೆ ನಾನು ಏನಕ್ಕೆ ಗುಡ್ ನ್ಯೂಸು, ಯಾವ ಟಾಪಿಕ್ಕು ಅಂತ ಹೇಳ್ತೀನಿ. ನಾನು ಬಂದುಬಿಟ್ಟು ಇವತ್ತು ಮತ್ತೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಟಾಪಿಕ್ ತೊಗೊಂಡು ನಿಮ್ಮೊಂದಿಗೆ ಒಂದು ಒಳ್ಳೆ ಸುದ್ದಿ ತೊಗೊಂಡು ಬಂದಿದ್ದೇನೆ ನಿಮಗೆ. ಎಸ್, ಬನ್ನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ? ಎಸ್, ನಾನು ತುಂಬ ದಿವಸ ಆಯಿತು ಹೇಳಿ, ಅದಕ್ಕೆ ನಿಮಗೆ ನೆನಪಿಲ್ಲ ಅನಿಸುತ್ತೆ. ನಾನು ನೆನಪು ಕೊಡ್ತಾ ಇಲ್ಲ ಅಂದರೆ ನಿಮಗೂ ನೆನಪಿರಲ್ಲ. ಸೊ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿ ಏನು, ನನ್ನ ಡ್ಯೂಟಿ ಪದೇ ಪದೇ ಹೇಳ್ತಾ ಇರ್ತೀನಿ. ನನ್ನ ಡ್ಯೂಟಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು, ಗುಡ್ ನ್ಯೂಸು, ಬ್ಯಾಡ್ ನ್ಯೂಸು ಎಲ್ಲ ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ನಂದು ಆಫ್ಲೈನಲ್ಲೂ ಅದೇ ಕೆಲಸ. ಅಂದರೆ ನಮ್ಮದು ದಿನನಿತ್ಯ ದಿನಚರಿಗಳು ನಮ್ಮ ಆಫೀಸಲ್ಲಿ ಏನು ನಡೀತಾ ಇರುತ್ತೋ, ಅಂದರೆ ಆನ್ಲೈನ್ ಸ್ಕೀಮ್ಸ್ ಆಗಲಿ, ಆಫ್ಲೈನ್ ಸ್ಕೀಮ್ಸ್ ಆಗಲಿ, ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಏನೇನು ಬರುತ್ತೆ ಅದೆಲ್ಲ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಖಂಡಿತ 100% ನಿಜ ಇರುತ್ತೆ, ಟ್ರೂ ಇರುತ್ತೆ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಟೈಮ್ ಜಾಸ್ತಿ ವೇಸ್ಟ್ ಮಾಡಿದೆ ಅನಿಸುತ್ತೆ, ಯಾಕಂದರೆ ತುಂಬ ಖುಷಿ ಆಗ್ತಾಯಿದೆ. ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಒಂದು 4-5 ದಿವಸ ನಂತರ, ಅದಕ್ಕೆ ಖುಷಿ ಆಗ್ತಾಯಿದೆ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಬನ್ನಿ, 7ನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ಗುಡ್ ನ್ಯೂಸು. ಏನು ಗುಡ್ ನ್ಯೂಸು? ಎಸ್, 7ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ 15ನೇ ತಾರೀಕು ಒಳಗಡೆ ಎಲ್ರಿಗೂ ಬರುತ್ತೆ. ಅವರು ಹೇಳಿರೋ ಪ್ರಕಾರ ನಾವು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿರೋ ಪ್ರಕಾರ ಅದು ಬಂದೇ ಬರುತ್ತೆ. ಅಂದರೆ 7ನೇ ಕಂತಿನ ಹಣ 15ನೇ ತಾರೀಕು ಒಳಗಡೆ ಎಲ್ರಿಗೂ ಬರುತ್ತೆ. ಇನ್ನು ಏನು ಗುಡ್ ನ್ಯೂಸು ಅಂತ ಅಂದರೆ, ಈ ಆ್ಯಸ್ ಇಟ್ ಈಸು ಇವಾಗ ಕಂತು ಎಲ್ರಿಗೂ ಬರ್ತಾ ಇದೆ. ಓಕೆನಾ, ಬಟ್ ಪೆಂಡಿಂಗ್ ಹಣ ಅಂತ ಯಾರಿಗೆ ಬರ್ತಾ ಇತ್ತು ಇಷ್ಟು ದಿವಸ, ಅವ್ರಿಗೆಲ್ಲ ಇವಾಗ 7ನೇ ಕಂತಿನವರೆಗೂ ಫುಲ್ ಅಮೌಂಟ್ ಬಂದುಬಿಡುತ್ತೆ. ಅಂದರೆ 10,400 ರುಪೀಸ್, 14,000 ರುಪೀಸ್ ಎಲ್ಲ ಒಂದೇ ಸಾರಿ ಬಂದುಬಿಡುತ್ತೆ ಅಂತ ಹೇಳಿದ್ದಾರೆ. ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 3 ಕಂತು 4 ಕಂತು ಈ ಥರ ಆದರೂ ಮಾಡ್ತಾರೆ. ಖಂಡಿತ ಪೆಂಡಿಂಗ್ ಅಂತ ಯಾರ್ಯಾರಿಗೆ ಬಂದಿದೆ ಅವ್ರಿಗೆಲ್ಲ ಈ ಸಾರಿ ಅಮೌಂಟು ಬಂದೇ ಬರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ KYC ಫಸ್ಟ್ ಕಂತು ಒಂದು ಸಾರಿ ಒಬ್ಬರಿಗೆ ಬಂದಿದೆ, ಆಮೇಲೆ KYC ಅಂತ ಬಂದಿದೆ. ಅದು ಏನಂತ ನನಗೆ ಇನ್ನೂವರೆಗೂ ಆ ಮಾಹಿತಿನೇ ತಿಳಿತಾ ಇಲ್ಲ. ಅದನ್ನು ನಾನು ಕ್ಲಿಯರಾಗಿ ತಿಳ್ಕೊಂಡು ಅದ್ರ ಬಗ್ಗೆನೂ ಒಂದು ದಿವಸ ನಾನು ವಿಡಿಯೋ ಮಾಡ್ತೀನಿ. ಒಂದು ಕಂತು ಬರುತ್ತೆ ನೆಕ್ಸ್ಟ್ ಮಂತಿಂದ ನಿಮಗೆ ಇನ್ಆ್ಯಕ್ಟಿವ್ ಯುವರ್ ಅಕೌಂಟ್ ಅಂತ ಬರುತ್ತೆ, ಇಲ್ಲ ಅಂದರೆ ಆಧಾರ್ ಸೀಡ್ ಇಲ್ಲ ಅಂತ ಬರುತ್ತೆ. ಒಬ್ಬೊಬ್ಬರಿಗೆ ಏನು ಬರುತ್ತೆ ಅಂತಂದರೆ KYC ಸಕ್ಸಸ್ಫುಲಿ ಅಂತ ಬರುತ್ತೆ. ಅದು ಏನಂತ ಟೆಕ್ನಿಕಲ್ ಇಶ್ಯೂನೋ ಏನೋ ಗೊತ್ತಿಲ್ಲ, ಬಟ್ ಒಬ್ಬೊಬ್ಬರಿಗೆ ಆ ಥರ ಬರ್ತಾ ಇದೆ. ಅದನ್ನು ನಾನು ನೀಟಾಗಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ, ಯಾಕಂದರೆ ನಿಮಗೆಲ್ಲ ಹೆಲ್ಪ್ ಆಗಲಿ. ಇನ್ನು ಫೆಬ್ರವರಿ ಮಂತದ ಅಕ್ಕಿ ಅಮೌಂಟ್ ಬಂದುಬಿಟ್ಟು ಅದೂ ಬರುತ್ತೆ ಈ ತಿಂಗಳು ಫುಲ್ಲಲ್ಲಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಸ್ಟಮಲ್ಲಂತೂ ಶೋ ಆಗ್ತಾಯಿಲ್ಲ, ಬಟ್ ಖಂಡಿತ ಮಾಡ್ತಾರೆ. ಅಕ್ಕಿ ಅಮೌಂಟು ಹಾಕ್ತಾರೆ. ಓಕೆನಾ, ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ತುಂಬ ಇವಾಗ ನ್ಯೂಸು ವೈರಲ್ ಆಗ್ತಾಯಿದೆ. ಯಾವುದು ಅಂತಂದರೆ, ಒಂದು ಹೆಂಗಸು ಬಂದುಬಿಟ್ಟು ತನ್ನ ಮಗನಿಗೆ ಎಷ್ಟು ಚಿತ್ರಹಿಂಸೆ ಕಿರುಕುಳ ಕೊಟ್ಟಿದ್ದಾರೆ ಅಂತಂದರೆ, ಯಪ್ಪ ನ್ಯೂಸು ನೋಡೋಕ್ಕಾಗದೆ ಎಲ್ಲೆಲ್ಲೋ ಕಚ್ಚಿ ಅಲ್ಲಿ ಇಲ್ಲಿ ಎಲ್ಲ ಕಚ್ಚಿ ಆ ಮಗು ಇವಾಗ ಏನು ಹೇಳ್ತಾ ಇದೆ ಅಂತಂದರೆ ತಾಯಿ ಹತ್ರನೇ ಇರಲ್ಲ ಅಂತ ಹೇಳ್ತಾ ಇದೆ. ಇವಾಗ ಅದು ನೋಡಿಬಿಟ್ಟು ನನಗಂತೂ ಇಂಥ ತಾಯಂದರು ಇರ್ತಾರಾ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ಬೇಜಾರಾಗ್ತಾಯಿತ್ತು. ಆ ಮಗು ಇವಾಗ ತಂದೆ ಹತ್ರನೇ, ನಾನು ಅಮ್ಮ ಹತ್ರ ಹೋಗಲ್ಲ, ನನ್ನ ಅಪ್ಪನ ಹತ್ರನೇ ಇರ್ತೀನಿ ಅಂತ ಹೇಳ್ತಾ ಇದೆ. ಅಂಥ ಕಿರುಕುಳ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆ ಥರ ಯಾರು ಮಾಡಬಾರ್ದು ಯಾವ ಮಕ್ಕಳಿಗೂ. ಇವಾಗ ನಾವೆಲ್ಲ ಏನು ಅನ್ಕೊತೀವಿ ಗೊತ್ತಾ, ಕೆಟ್ಟ ತಂದೆ ತಾಯಿ ಯಾರೂ ಇರಲ್ಲ,
ಕೆಟ್ಟ ಮಕ್ಕಳಿರ್ತಾರೆ ಹೊರತು ಕೆಟ್ಟ ತಂದೆ ತಾಯಿ ಯಾರೂ ಇರಲ್ಲ ಅಂದ್ಕೊಂಡಿದ್ವಿ. ಬಟ್ ಕಾಲ ಹೆಂಗೆ ಚೇಂಜ್ ಆಗ್ತಾ ಇದೆ ನೋಡಿ. ಕೆಟ್ಟ ತಾಯಂದ್ರೆ ಇರ್ತಾ ಇದ್ದಾರೆ ಇವಾಗ. ಯಪ್ಪ ನಿಜ ನನಗಂತೂ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು. ಓಕೆನಾ, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ನಿಮ್ಮದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.